ನಮಸ್ಕಾರ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ಸಾಯಂಕಾಲ ತಿನ್ನುವುದಕ್ಕೆ ತುಂಬಾ ಒಳ್ಳೆಯ ಸ್ನ್ಯಾಕ್ಸ್ ನಾನು ನಿಮಗೆ ಇವತ್ತು ತೋರಿಸ್ತಾ ಇರೋದು. ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ನಾನು ಇಲ್ಲಿ 1 ಬಟ್ಲದಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಹಾಗೆ 2 ಟೇಬಲ್ ಸ್ಪೂನಿನಷ್ಟು ಎಳ್ಳು ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಫಸ್ಟು. ನೋಡಿ, ಇವಾಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ 2 ಚಮಚದಷ್ಟು ಹಿಟ್ಟನ್ನು ತೆಗೆದು ಇಡ್ತಾ ಇರೋದು. ಇದು ಎದಕ್ಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಈಗ ಇದಕ್ಕೆ ನಾನಿಲ್ಲಿ 1 ಬಟ್ಲದಷ್ಟು ಚಿರೋಟಿ ರವೆಯನ್ನು ಹಾಕ್ತಾ ಇರೋದು. ಈಗ ಇದಕ್ಕೆ 2 ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಎಲ್ಲವೂ ಒಂದು ಸತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಒಂದು ಸ್ವಲ್ಪ ಹಿಟ್ಟು ಸಾಫ್ಟ್ ಆಗುತ್ತೆ ಇವಾಗ. ಈಗ ಇದಕ್ಕೆ ಒಂದು ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಸ್ವಲ್ಪ ಗಟ್ಟಿಯಾಗಿ ನಾವು ನಾದ್ಕೋಬೇಕು. ನೋಡಿ, ನಾವು ಇದನ್ನು ಚಪಾತಿ ಮಾಡುವ ಅದಕ್ಕೆ ಹಿಟ್ಟನ್ನು ನಾದ್ಕೋಬೇಕು. ನೋಡಿ, ಮೆತ್ತಗೆ ಕಲಸಲು ಹೋಗಬೇಡಿ, ಸ್ವಲ್ಪ ಗಟ್ಟಿಯಾಗಿ ನಾದಿ. ನೋಡಿ, ಈ ಥರ ಸ್ನ್ಯಾಕ್ಸ್ ನೀವು ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು 10 ರಿಂದ 15 ನಿಮಿಷ ನೆನೆಯಲು ಬಿಟ್ಬಿಡಿ. ಹಾಗೆ ನಾನಿಲ್ಲಿ ಆಗಲೇ 2 ಟೇಬಲ್ ಸ್ಪೂನಿನಷ್ಟು ಹಿಟ್ಟನ್ನು ತೆಗೆದಿಟ್ಟಿದ್ನಲ್ಲ, ಅದಕ್ಕೆ ನಾನೀಗ ನೀರನ್ನು ಹಾಕಿ ಸ್ವಲ್ಪವೂ ಗಂಟಿಲ್ಲದ ಹಾಗೆ ಇದನ್ನು ಕಲಿಸ್ಕೋಬೇಕು ಫಸ್ಟು. ನೋಡಿ, ಸ್ವಲ್ಪವೂ ಗಂಟಿಲ್ಬಾರ್ದು, ಚೆನ್ನಾಗಿ ಸಾಫ್ಟಾಗಿ ಹಿಟ್ಟನ್ನು ನಾವಿಲ್ಲಿ ಕಲಿಸ್ಬೇಕು. ಈಗ ನಾನಿಲ್ಲಿ 1 ಬಟ್ಲದಷ್ಟು ಕುದಿಸಿರುವ ಆಲೂಗಡ್ಡೆಯನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಟಿರುವುದು. ಇದಕ್ಕೆ ಸ್ವಲ್ಪ ಕ್ಯಾರೆಟು, ಸಣ್ಣಗೆ ಕಟ್ ಮಾಡಿರುವ ಉಳ್ಳಾಗಡ್ಡಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ 1 ಟೇಬಲ್ ಸ್ಪೂನಿನಷ್ಟು ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕೆಂಪು ಖಾರ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ, 1 ಟೇಬಲ್ ಸ್ಪೂನಿನಷ್ಟು ಚಾಟ್ ಮಸಾಲವನ್ನು ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ನೋಡಿ, ಇವಾಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ನಾವು ಈ ಥರ ಉಂಡೆಯನ್ನು ಕಟ್ಟಿ ಇಟ್ಬಿಡಬೇಕು. ನೋಡಿ, ಇವಾಗ ಇದು ಆಗಿದೆಯಲ್ಲ, ಈಗ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ. ಈಗ ಹಿಟ್ಟು ಚೆನ್ನಾಗಿ ನೆನೆದಿದೆಯಲ್ಲ, ಈಗ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಚಿ ಸಣ್ಣ ಸಣ್ಣ ಉಂಡೆಯನ್ನಾಗಿ ಮಾಡಿ. ನೋಡಿ, ಇವಾಗ ನಾನು ಇದನ್ನು ಲಟ್ಟಿಸುತ್ತೀನಿ. ಸ್ವಲ್ಪ ಕೆಳಗಡೆ ಎಣ್ಣೆ ಹಾಕಿ ಆದಷ್ಟು ತೆಳ್ಳಗೆ ನಾವು ಇದನ್ನು ಲಟ್ಟಿಸ್ಕೋಬೇಕು. ನೋಡಿ, ಒಂದು ಮಾಡುವುದಕ್ಕೆ ನಾನಿಲ್ಲಿ 2ರಷ್ಟು ಪುರಿ ಆಕಾರಕ್ಕೆ ಲಟ್ಟಿಸ್ಕೊತಾ ಇರೋದು. ಸ್ವಲ್ಪ ತೆಳುವಾಗೆ ಇರಬೇಕು. ಈಗ ಆಲೂಗಡ್ಡೆ ಸ್ಟಫಿಂಗನ್ನು ನಾನು ಇದಕ್ಕೆ ಇಟ್ಟು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ, ಈಗ ಮೇಲ್ಗಡೆ ಇನ್ನೊಂದು ಪುರಿಯನ್ನು ಹಾಕಿ, ನೋಡಿ ಈ ಥರ ನಾನು ಒತ್ತಿ, ಕರ್ಜಿಕಾಯಿಗೆಲ್ಲ ಒತ್ತೀವಲ್ಲ ಆ ಥರ ಇದನ್ನು ಚೆನ್ನಾಗಿ ಒತ್ತಬೇಕು. ಸ್ವಲ್ಪವೂ ಬಾಯಿ ಬಿಡದ ಹಾಗೆ ನಾವು ನೀಟಾಗಿ ಈ ಥರ ಒತ್ತಬೇಕು. ಎಣ್ಣೆಯಲ್ಲಿ ಹಾಕಿದ್ದು ಸ್ವಲ್ಪವೂ ಬಾಯಿ ಬಿಡಬಾರ್ದಲ್ಲ, ಅದಕ್ಕೆ. ನೋಡಿ, ಈಗ ಇದಕ್ಕೆ ಒಂದು ಸ್ವಲ್ಪ ರೌಂಡ್ ಶೇಪ್ ಬರೋ ಸಲುವಾಗಿ ನಾನು ಈಗ ಒಂದು ಮುಚ್ಚಳದ ಡಬ್ಬವನ್ನು ತಗೊಂಡು ಈ ಥರ ಕಟ್ ಮಾಡಿ ಮತ್ತೆ ಒಂದು ಸತ ಎಲ್ಲವೂ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ಇದೇ ಥರ ಇಷ್ಟನ್ನು ನಾನು ಮಾಡಿ ಇಟ್ಟಿದ್ದೆ. ನೋಡಿ, ತುಂಬ ಚೆನ್ನಾಗಾಗತ್ತೆ ಇದು ಸ್ನ್ಯಾಕ್ಸು. ನೋಡಿ, ಇವಾಗ ನಾನಿಲ್ಲಿ ಆಗಲೇ ಹಿಟ್ಟನ್ನು ಒಂದು ಕಲಿಸಿ ಇಟ್ಟಿದ್ನಲ್ಲ, ಅದರಲ್ಲಿ ಇದನ್ನು ಅಡ್ಡಿ ಒಂದು ಸ್ವಲ್ಪ ಸ್ಪೂನಿಂದ ಈ ಥರ ಎಲ್ಲ ಕಡೆಯೂ ಚೆನ್ನಾಗಿ ಅಪ್ಲೈ ಆಗಬೇಕು. ಆ ಥರ ನಾನು ಇದನ್ನು ಹಿಟ್ಟಿನಲ್ಲಿ ಅದ್ದಿ, ಈಗ ನಿಧಾನಕ್ಕೆ ನಾನು ಆ ಕಡೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಕೂಡ ಬಿಸಿಗೆ ಇಟ್ಟಿದ್ದೆ. ಈಗ ನಿಧಾನಕ್ಕೆ ಇದನ್ನು ಎಣ್ಣೆಯಲ್ಲಿ ಬಿಡಬೇಕು. ನೋಡಿ, ತುಂಬ ಎಣ್ಣೆ ಕೂಡ ಬೇಕಾಗೋದಿಲ್ಲ, ಒಂದು ಸ್ವಲ್ಪ ಈಗ ಶಾಲೋ ಫ್ರೈ ಮಾಡೋದಕ್ಕೆ ನಾವು ಹಾಕ್ತೀವಲ್ಲ ಅಷ್ಟು ಎಣ್ಣೆ ಹಾಕಿದರೆ ಸಾಕು.
ಈಗ ಆದಷ್ಟು ನಾವು ಸಣ್ಣ ಉರಿಯಲ್ಲೇ ಇಟ್ಟು ಈ ಥರ ನಾವು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ನೋಡಿ ತುಂಬಾ ಚೆನ್ನಾಗಾಗುತ್ತೆ. ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ತುಂಬಾ ಚೆನ್ನಾಗಿರುತ್ತದೆ. ಇದನ್ನು ನೀವು ಸಂಜೆ ಹೊತ್ತು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಕಚೋರಿ ಸಮೋಸ ಅದಕ್ಕಿಂತಲೂ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ. ಈಗ ತಿರುವಿ ಚೆನ್ನಾಗಿ ಕೆಂಪಗೆ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಅಷ್ಟೊಂದು ಎಣ್ಣೆ ಕೂಡ ಬೇಕಾಗುವುದಿಲ್ಲ. ಒಂದು ಸ್ವಲ್ಪ ಶಾಲು ಫ್ರೈ ಅದು ಮಾಡ್ತೀವಲ್ಲ ಅಷ್ಟು ಎಣ್ಣೆ ಆದರೆ ಸಾಕು. ಎಣ್ಣೆನೂ ಸ್ವಲ್ಪವೂ ಎಣ್ಣೆ ಹಿಡಿಯೋದೇ ಇಲ್ಲ. ನೋಡಿ ಬೆಳಗ್ಗಿನ ನಾಷ್ಟಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಫ್ರೈ ಆದರೆ ಸಾಕು. ಈಗ ಎಣ್ಣೆಯಿಂದ ಇದನ್ನು ತೆಗೆದುಬಿಡಿ. ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್